ಮಾಂಗಲ್ಯ ಕದಿಯೋ ಕಳ್ಳರಿಗೆ ನಾನಾ ಸೂತ್ರಗಳಿರ್ತಾವೆ. ಸ್ಪ್ರೇ ಸಿಂಪಡಿಸಿ ಮಹಿಳೆಯ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಕಿತ್ಕೊಂಡು ಹೋದ ಕಳ್ಳ. ನೆಲಮಂಗಲ ಸಮೀಪದ ಹುಸ್ಕೂರು ಗ್ರಾಮ. ಆ ನೆಲಮಂಗಲ ಬಳಿ ಈ ಘಟನೆ ಸಂಭವಿಸಿದೆ. ನಡ್ಕೊಂಡು ಹೋಗ್ತಾ ಇತ್ತು ಏನೋ ಪಾಪ ಹೆಂಗಸು. ಮನೇಲಿ ಮಕ್ಕಳು ಕಾಯ್ತವ್ರೆ, ಹೋಗಬೇಕು ಅಂತೇಳಿ ಹೊಂಟಿತ್ತೋ ಏನೋ. ಬಂದ ಕಳ್ಳ ಸ್ಪ್ರೇ ಹೊಡೆದ. ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ ಮಂಗು ಮಾಯ. ಮನೆಯ ಮುಂದೆ ಬೆಳ್ಳಂಬೆಳಗ್ಗೆ ಕಸ ಗುಡಿಸುವಾಗ ಬೈಕ್ನಲ್ಲಿ ಬಂದವರಿಂದ ಕೃತ್ಯ. ಬೈಕ್ನಲ್ಲಿ ಬಂದ ಕಳ್ಳರಿಂದ ಮಹಿಳೆಯ ಮೇಲೆ ನಿಗೂಢ ಸ್ಪ್ರೇ ಪ್ರಯೋಗ. ಮಹಿಳೆ ಧರಿಸಿದ್ದ 70 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರ ಕಳವಾಗಿದೆ. ಸ್ಪ್ರೇ ಸಿಂಪಡಿಸಿದ ತಕ್ಷಣ ಸ್ಥಳದಲ್ಲೇ ಕುಸಿದು ಬಿದ್ದ ಮಹಿಳೆ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಿಸದೆ ಮಹಿಳೆ ಸಾವು. ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶವ ರವಾನೆ. ಮಾದನಾಯಕನಹಳ್ಳಿ ಪೊಲೀಸರಿಂದ ಸ್ಥಳ ಪರಿಶೀಲನೆ ಮತ್ತು ಪ್ರಕರಣ ದಾಖಲು. ಕದಿಯೋದಕ್ಕೂ ಬರೋ ಕಳ್ಳನಿಗೆ ಬೇಕಾಗಿರೋದು ಕಳ್ಳತನಕ್ಕೆ ಬೇಕಾದ ಮಾಲೆ ಹೊರತು ಅದನ್ನು ಎಳಿಬೇಕಾದ್ರೆ ಯಾರು ಜೀವ ಹೋಗುತ್ತೆ ಅನ್ನೋದನ್ನ ಆತ ಯೋಚನೆ ಕೂಡ ಮಾಡಿರೋದಿಲ್ಲ. ಕಿವಿಯಲ್ಲಿರುವ ಟಿಕ್ಕಿಯನ್ನು ಎಳಿಬೇಕಾದ್ರೆ ಕಿವಿ ಹರ್ಕೊಂಡು ಕೈಗೆ ಬಂದರೂ ಕೂಡ ಆತ ವರಿ ಮಾಡ್ಕೊಳ್ಳಲ್ಲ. ಬೈಕು ಸ್ಟಾರ್ಟಲ್ಲಿರುತ್ತೆ, ಬರುವಾಗಲೇ ಟ್ಯಾಂಕ್ ಫುಲ್ ಆಗಿರುತ್ತೆ, ಎಲ್ಲೂ ಅರ್ಧಕ್ಕೆ ಗಾಡಿ ನಿಲ್ಲೋದಿಲ್ಲ. ಎಲ್ಲ ಪ್ಲ್ಯಾಂಡ್ ಆಗಿ ಬರುವ ಕಳ್ಳ ಗಮನಿಸೋದು ನಿಮ್ಮ ಕುತ್ತಿಗೆ ಮತ್ತು ನಿಮ್ಮ ಕಿವಿ ಮತ್ತು ನಿಮ್ಮ ಕೈಗಳನ್ನು. ನೋಡಿ, ಕಿತ್ಕೊಂಡು ಹೋಗೋ ಭರಸದಲ್ಲಿ ಆಕೆಯ ಕುತ್ತಿಗೆ ಅದೆಷ್ಟು ನೋವು ಪಟ್ಟಿತ್ತೋ ಏನೋ. ತಕ್ಷಣ ಸ್ಥಳದಲ್ಲಿ ಕುಸಿದು ಬಿದ್ದು ಮಹಿಳೆ ಸಾವು. ಒಂದು ಹೆಣ್ಣು ತನ್ನ ಎಲ್ಲ ಸಂಪತ್ತು ಕಳ್ಕೊಂಡ್ರೆ ಸಹಿಸ್ಕೋತಾಳೆ, ಆದರೆ ಗಂಡ ಕಟ್ಟಿದ ಮಾಂಗಲ್ಯ. ಭಾರತದ ಸಂಪ್ರದಾಯದಂತೆ ಆಕೆಗಾಗುವ ಸಂಕಟ ಜಗತ್ತಿನ ಯಾವ ಜಗತ್ತಿನ ಯಾವ ಜೀವಜಾಲಕ್ಕೂ ಆಗೋದಿಲ್ಲ. ಅದನ್ನು ಕಿತ್ಕೊಂಡೋದ ಕಳ್ಳ. ಬೆಂಗಳೂರಿನಲ್ಲಿ ಕಳ್ಳರ ಅಟ್ಟಹಾಸಗಳು ಜಾಸ್ತಿ, ವಿಪರೀತವಾಗಿದೆ. ಇನ್ನು ನಮ್ಮ ಹೆಣ್ಣುಮಕ್ಕಳು ಗಂಡ ಕೊಡಿಸಿದ ನೆಕ್ಲೆಸ್ಸು ಊರು ಜನ ಎಲ್ಲ ನೋಡಬೇಕು ಅನ್ನೋ ಕಾರಣಕ್ಕೆ ವಾಕಿಂಗ್ ಹೋಗಬೇಕಾದ್ರೂ ನೆಕ್ಲೆಸ್ಸು, ಅದನ್ನು ಒಳಗೆ ಇಡಬಹುದಾದ ಜಾಗ ಇದ್ರೂ ಕೂಡ ಹೊರಕ್ಕೆ ಹಾಕೊಂಡು ಹೋಗೋದು. ಪಕ್ಕದ ಮನೆಯನ್ನು ನೋಡಲಿ, ಊರವ್ರು ನೋಡಲಿ ನನ್ನ ಗಂಡನ ಸ್ಟೇಟಸ್ಸು ಅಂತ. ಅಕ್ಕಪಕ್ಕದಲ್ಲೇ ನಡ್ಕೊಂಡು ಹೋಗ್ತಿರ್ತಾರೆ ಕಳ್ಳರು ಅನ್ನೋ ಪರಿಜ್ಞಾನ ಇರಲಿ ನಿಮ್ಗಳಿಗೆ. ನೀವು ಹಾಕೋ ಬ್ಯಾಸ್ಲೈಟು ನಿಮಗಿಷ್ಟ ಆಗಬೇಕು, ಊರವ್ರಿಗಲ್ಲ. ನೀವು ಹಾಕೋ ಸರ ನಿಮ್ಮ ಗಂಡ ಸೋಮನಿಗಿಷ್ಟ ಆಗಬೇಕು, ಪಕ್ಕದ ಮನೆ ರಾಮನಿಗಲ್ಲ. ವಾಕಿಂಗ್ ಜಾಗದಲ್ಲೂ ಜನ ಇಲ್ದಲೇ ಇರ್ತಕ್ಕ ನಿರ್ಜನ ಪ್ರದೇಶದಲ್ಲಿ ಜಾಗೃತರಾಗಿರಿ. ಫೋನಲ್ಲಿ ಮಾತಾಡ್ತಾ ಸೆರಗ ಜಾರಿದ್ರೂ ಗೊತ್ತಾಗಲ್ಲ ಕೆಲವರಿಗೆ. ಸೊ ಈ ತರಹದ ಪರಿಸ್ಥಿತಿ ನಮ್ಮಲ್ಲಿ. ಸೊ ಹಾಗಾಗಿ ನೀವು ಧರಿಸುವ ಜ್ಯುವೆಲ್ಲರಿ ಮತ್ತು ನಿಮ್ಮ ಕೈಯಲ್ಲಿರುವ ಬೆಲೆ ಬಾಳುವ ಮೊಬೈಲ್ಗಳ ಮೇಲೆ ಎಚ್ಚರ ಇರಲಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಬರ್ತಿದ್ದಾರೆ, ಅವನು ಯಾಕೆ ಹತ್ತಿರಕ್ಕೆ ಬರ್ತವನೆ, ಬೆವರು ಮೂಸೋ ರೋಗ ಏನಾದರೂ ಇದೆಯಾ, ಇವೆಲ್ಲ ಪರಿಜ್ಞಾನ ನಿಮ್ಮದಿರಲಿ. ಖಾಸಗಿ ಆಸ್ಪತ್ರೆಗೆ ಮಹಿಳೆಯನ್ನು ದಾಖಲಿಸಿತ್ತಾದರೂ ಮಹಿಳೆ ಉಳಿದುಕೊಳ್ಳಲಿಲ್ಲ, ಜೀವ ಕಳ್ಕೊಂಡ್ಲು ಪಾಪ. ಕಳ್ಳನ ಅಟ್ಟಹಾಸ ಬೆಂಗಳೂರಿನಲ್ಲಿ ದಿನನಿತ್ಯ ಅಟ್ಟಹಾಸ ಬೆರೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.